ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ರೇಟ್ ಬಂದು 7% ಇದೆ. ಇದು ಗೊತ್ತಿದ್ರು ಕಂಪನಿಗಳು ಅವರ ಎಂಪ್ಲಾಯೀಸ್ಗೆ ಕೊಡ್ತಾ ಇರೋ ಹೈಕ್ ಪರ್ಸೆಂಟೇಜ್ಗಳು ನಿಮ್ಗೆ ಗೊತ್ತೇ ಇರ್ಬೋದು. 3%, 2%, 1%, 5%. ಇನ್ಫ್ಲೇಷನ್ 7% ಇದ್ದಾಗ ಕಂಪನಿಗಳು 5%, 4% ಕೊಟ್ಟಾಗ ಹೆಂಗೆ ದುಡ್ಡು ಮಾಡೋದು? ದಿನೇ ದಿನೇ ಇನ್ಫ್ಲೇಷನ್ ಜಾಸ್ತಿ ಆಗ್ತಿದೆ, ವಸ್ತುಗಳ ಬೆಲೆ ಏರಿಕೆ ಆಗ್ತಿದೆ, ಟೆಕ್ನಾಲಜಿ ಜಾಸ್ತಿ ಆಗ್ತಿದೆ. ನಮ್ ಜನರಿಗೆ ದುಡ್ಡು ಮಾಡಕ್ಕೆ ತುಂಬಾ ಇಷ್ಟ ಇದೆ, ಬಟ್ ಅವ್ರಿಗೆ ಬೇಗ ದುಡ್ಡು ಮಾಡಬೇಕು, ಅತಿ ವೇಗವಾಗಿ ದುಡ್ಡು ಮಾಡಬೇಕು. ಒಂದೇ ವರ್ಷದಲ್ಲಿ ಅವ್ರಿಗೆ ಕೋಟಿ ಕೋಟಿ ಹಣ ಬರಬೇಕು. ಮಿಸ್ಟೇಕ್ ಮಾಡ್ಬೇಕು ಅವರು, ಬಟ್ ಬರೀ ಒಂದ್ ಮಿಸ್ಟೇಕ್ ಅಲ್ಲಿ 2 ಮಿಸ್ಟೇಕ್ ಅಷ್ಟೇ ಆಗ್ಬೇಕು, ಜಾಸ್ತಿ ಮಿಸ್ಟೇಕ್ ಆಗ್ಬಾರ್ದು. ಅವ್ರ ಪ್ರಕಾರ ಬೆಟ್ಟಿಂಗ್ ಆಡ್ಬೇಕು, ಗ್ಯಾಮ್ಲಿಂಗ್ ಮಾಡ್ಬೇಕು, ಕಲರಿಂಗ್ ಬೆಟ್ಟಿಗೆ ಮಾಡಬೇಕು, ಈ ರೀತಿ ಬೇರೆ ಬೇರೆ ಗೇಮ್ಗಳನ್ನ ಆಡಿ ಬೇಗ ದುಡ್ಡು ಮಾಡ್ಬೇಕನ್ನೋ ಇದ್ರಲ್ಲಿ ನಮ್ಮ ಯಂಗ್ ಯೂತ್ಸ್ ಏನ್ ಮಾಡ್ತಿದ್ದಾರೆ, ಅತಿ ಬೇಗ ಅದಕ್ಕೆ ಶರಣಾಗಿ ದುಡ್ಡು ಮಾಡೋ ವೇನೆ ಅವರು ಕಳ್ಕೊಂತಾ ಇದಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ ದುಡ್ಡು ಮಾಡೋದು ತುಂಬಾನೇ ಈಸಿ, ದುಡ್ಡು ಮಾಡೋದು ತುಂಬಾ ಕಷ್ಟ ಅಂತ ತುಂಬಾ ಜನ ನಿಮ್ಗೆ ಹೇಳಿ ಹೇಳಿ ಅದನ್ನ ತಲೆ ತುಂಬಿಸಿದ್ದಾರೆ. ಬಟ್ ಆಕ್ಚುಲಿ ದುಡ್ಡು ಮಾಡೋದು ತುಂಬಾನೇ ಈಸಿ. ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ 5 ಮಿಸ್ಟೇಕ್ಸ್ ನಾನು ನಿಮ್ಗೆ ಹೇಳ್ತೀನಿ, ಅದನ್ನ ಅವಾಯ್ಡ್ ಮಾಡಿ. ಅದನ್ನ ಅವಾಯ್ಡ್ ಮಾಡೋದ್ರಿಂದ ನೀವು ದುಡ್ಡು ಮಾಡೋದು ತುಂಬಾ ಸುಲಭ ಆಗುತ್ತೆ. ಮಿಸ್ಟೇಕ್ಸ್ ನ ಅವಾಯ್ಡ್ ಮಾಡೋದ್ರಿಂದ ದುಡ್ಡು ಮಾಡಕ್ಕೆ ನಿಮ್ಗೆ ಈಸಿಯಾಗಿ ದಾರಿ ಆಗುತ್ತೆ. ಮೊದಲನೇ ಮಿಸ್ಟೇಕ್, ಬಜೆಟಿಂಗ್ ಮಾಡದೇ ಇರೋದು. ಬಜೆಟಿಂಗ್ ಅಂದ್ರೆ ಏನು? ಸರ್ಕಾರ ಬಜೆಟ್ ಮಾಡುತ್ತಲ್ಲ, ಏನಕ್ಕೆ ಮಾಡುತ್ತೆ ಸರ್ಕಾರ ಬಜೆಟ್? ಕೇಂದ್ರ ಸರ್ಕಾರ ಬಜೆಟ್ ಮಾಡುತ್ತೆ, ಕರ್ನಾಟಕ ಸರ್ಕಾರ ಬಜೆಟ್ ಮಾಡುತ್ತೆ. ಯಾಕೆ ಬಜೆಟ್ ಮಾಡುತ್ತಂದ್ರೆ ಇಂತಿಷ್ಟು ಹಣನ ಇಂತ ಒಂದು ಸೆಕ್ಟರ್ ಅಲ್ಲಿ ಹೂಡಿಕೆ ಮಾಡೋಣ ಅಂತ ಬಜೆಟ್ ಮಾಡ್ತವೆ. ಅಂಡ್ ಅವರೊಬ್ಬರೇ ಅಲ್ಲ, ಬೇರೆ 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 ರೀತಿ ಬಜೆಟ್ ಮಾಡ್ತಾರೆ. ಕಂಪನಿಗಳ ಬಜೆಟ್ ಇರುತ್ತೆ. ಅದೇ ತರ ನೀವು ಅಷ್ಟೇ ನಿಮ್ಮ ಸ್ಯಾಲ್ರಿ ಬಂದಾಗ ಬಜೆಟ್ ಮಾಡ್ಕೊಳ್ಳಿ. ನೀವ್ ಯಾವಾಗ ನಿಮ್ಮ ಸ್ಯಾಲ್ರಿ ಬಂದಾಗ ನಿಮ್ಮ ಒಂದು ಇನ್ಕಮ್, ಸ್ಯಾಲ್ರಿ ಆಗಿರ್ಲಿ, ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಇನ್ಕಮ್ ಆಗಿರ್ಲಿ, ಏನೇ ಪ್ರಾಫಿಟ್ ಆಗಿರ್ಲಿ, ಎಷ್ಟೇ ದುಡ್ಡು ಬರ್ಲಿ ಅದನ್ನ ಬಜೆಟ್ ಆಗಿ ಮಾಡ್ಕೊಳ್ಳಿ. ಇಷ್ಟು ಹಣ ನಂಗೆ ಬಂದಿದೆ, ಇಷ್ಟು ನಾನು ಖರ್ಚು ಮಾಡಬೇಕು, ಇಷ್ಟು ನನ್ನ ಇನ್ವೆಸ್ಟ್ಮೆಂಟ್, ಇದು ನಂಗೆ EMI ಅಂತ ಬರ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಇವಾಗ ಏನಾಗಿದೆ ಅಂದ್ರೆ ಟೆಕ್ನಾಲಜಿಗೆ ಅಡಾಪ್ಟ್ ಆಗಿ ಈಗ ಯಾರನ್ನು ಅಷ್ಟೇ ಸೀರಿಯಸ್ ಆಗಿ ತಗೊಳಲ್ಲ ಯಾವ್ದನ್ನು. ಬಟ್ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಏನ್ ಗೊತ್ತಾಗ್ಬೇಕು ಅಂದ್ರೆ ನಾವ್ ಯಾರನ್ನು ಟೆಕ್ನಾಲಜಿಗೆ ಅಡಾಪ್ಟ್ ಆಗಿಲ್ಲ. ಈಗ್ಲೂ ಅಷ್ಟೇ ನಾನು ಹೇಳೋದು ನಿಮ್ಗೆ, ಇವಾಗ್ಲೂ ಓಲ್ಡ್ ಟೆಕ್ನಾಲಜಿಲಿ ಇರಿ. ನೀವು ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ನಿಮ್ ತಂದೆ ಇಲ್ಲ ನಿಮ್ ತಾಯಿಯವರು ತಿಂಗಳ ಖರ್ಚನ್ನ ನೋಟ್ ಬುಕ್ ಅಲ್ಲಿ ಬರೆಯೋದನ್ನ ನೋಡ್ತಾ ಇರ್ತೀರಿ. ನೀವು ಮನೆ ಬಾಡಿಗೆ ಇಷ್ಟ ಆಯ್ತು, ಕರೆಂಟ್ ಬಿಲ್ ಇಷ್ಟ ಆಯ್ತು, ರೇಷನ್ ಇಷ್ಟ ಆಯ್ತು, ಹಾಲಿಗೆ ಇಷ್ಟ ಆಯ್ತು, ಈ ರೀತಿ ಬುಕ್ ಅಲ್ಲಿ ಬರೆಯೋದನ್ನ ನೀವು ನೋಡಿರ್ತೀರ ನಿಮ್ ಪೇರೆಂಟ್ಸ್. ಇದನ್ನೇ ನೀವು ಮಾಡ್ಬೇಕು. ಇದನ್ನ ನೀವು ಯಾಕೆ ಮಾಡಲ್ಲ ಗೊತ್ತಾ? ಅವ್ರು ಮಾಡ್ತಿದ್ರು ಬಿಡು, ನಮ್ಗೇನು, ನಾವು ಇವಾಗೆಲ್ಲ ಆಪ್ಸ್ ಬಂದಿದೆ ಮೊಬೈಲ್ ಅಲ್ಲಿ, ಎಕ್ಸ್ಪೆನ್ಸ್ ಮ್ಯಾನೇಜರ್, ಈ ರೀತಿ ಬೇರೆ ಬೇರೆ ಆಪ್ಸ್ ಬಂದಿದೆ. ಆಪ್ಸ್ ಅಟ್ಲೀಸ್ಟ್ ಯೂಸ್ ಮಾಡಿ ಬಟ್ ಬಜೆಟಿಂಗ್ ಮಾಡಬೇಕು. ನೀವು ಅಷ್ಟೇ ಒಂದು ನೋಟ್ಬುಕ್ ತಗೊಳ್ಳಿ ಚಿಕ್ಕದಾಗಿ, ಜೂನ್ ಮಂತ್ ಅಲ್ಲಿ ಎಷ್ಟಾಗಿದೆ ಎಕ್ಸ್ಪೆನ್ಸಸ್ ಬರ್ಕೊಂಡ್ ಬನ್ನಿ. ನಿಮ್ಗೆ ಇದೆಲ್ಲ ಫನ್ನಿ ಅನ್ಸ್ಬೋದು, ಬಟ್ ಇದು ನಿಮ್ಗೆ ನಿಜವಾಗ್ಲೂ ತುಂಬಾ ವರ್ಕ್ ಆಗುತ್ತೆ. ಬಟ್ ಇವೆಲ್ಲ ಯಾರು ಮಾಡಲ್ಲ, ಅದು ಅವ್ರ ಪ್ರಾಬ್ಲಮ್. ಅವ್ರು ಅನ್ಕೊಂತಾರೆ ಅವೆಲ್ಲ ಯಾರು ಮಾಡ್ತಾರೆ ಬಿಡು, ಈಗಿನ ಕಾಲದಲ್ಲೂ ಮಾಡ್ಬೇಕು ಅವೆಲ್ಲ ಬಿಡು, ನಂಗೆ ಗೊತ್ತಾಗುತ್ತೆ. ಏನೋ ಗೊತ್ತಾಗಲ್ಲ. ನೀವೊಂದು ಫೋನ್ ಪೇ ಮಾಡಿ ಒಬ್ರಿಗೆ, ಒಂದ್ ವಾರ ಇವತ್ತು ಮಾಡ್ತೀರಾ, ಒಂದ್ ವಾರ ಆದ್ಮೇಲೆ ಆ ಫೋನ್ ಪೇ ಯಾರಿಗೆ ಮಾಡಿದ್ದೆ ಅಂತ ನಿಮ್ಗೆ ನೆನಪಿಸ್ಕೊಳಕ್ಕೂ ನಿಮ್ಗೆ ಆಗಲ್ಲ. ಬಿಕಾಸ್ ನಿಮ್ಗೆ ಮರ್ತೋಗ್ತೀರ ಅಷ್ಟು ಬೇಗ, ನಾನು ಯಾರಿಗೆ ಮಾಡಿದ್ದೆ ಪೇಮೆಂಟ್, ನನ್ನ ಯಾರಿಗೆ ಹೋಯ್ತಿದ್ದು ಪೇಮೆಂಟ್ ಅಂತ ನೆನಪಿರಲ್ಲ. ಅದೇ ನೀವು ಬಜೆಟಿಂಗ್ ಮಾಡಿದ್ರೆ, ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡಿದ್ರೆ, ನಿಮ್ಮ ಒಂದು ಹಣ ನಿಜವಾಗ್ಲೂ ಕರೆಕ್ಟ್ ಆಗಿ ಯುಟಿಲೈಸ್ ಆಗಿ ಲಾಸ್ಟ್ ಅಲ್ಲಿ ಉಳಿಯುವಂತ ಹಣನ ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋನೋ, ಇಲ್ಲ ಯಾವ್ದಾದ್ರು FD ನೋ, NPS, PPF, RD ನೋ, ಮ್ಯೂಚುವಲ್ ಫಂಡ್ಸ್, ಸ್ಟಾಕ್ ಮಾರ್ಕೆಟ್, ಈ ರೀತಿ ಡಿಫ್ರೆಂಟ್ ಸ್ಕೀಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಅದು ಇಲ್ವಾ, ಅಟ್ಲೀಸ್ಟ್ ಅದನ್ನ ನಿಮ್ ಬ್ಯಾಂಕ್ ಅಲ್ಲಾದ್ರೂ ಇಟ್ಕೊಳ್ಳಿ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅಮೌಂಟ್ ಉಳಿಯುತ್ತಲ್ಲ. ಇದನ್ನೇ ಬಜೆಟಿಂಗ್ ಅಂತ ಕರೆಯೋದು. ಬಜೆಟಿಂಗ್ ಅಂದ್ರೆ ಏನು? ಪ್ಲಾನ್ ಮಾಡೋದು, ಇನ್ವೆಸ್ಟ್ ಮಾಡೋದು. ಇನ್ವೆಸ್ಟ್ ಅಂದ್ರೆ ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂತ ಹೇಳ್ತಾರ ನಾನು. ಇನ್ವೆಸ್ಟ್ ಅಂದ್ರೆ ಎಲ್ಲೋ ರೇಷನ್ ತರಕ್ ಒಂದು ಇನ್ವೆಸ್ಟ್ ಆಯ್ತು ಅಮೌಂಟ್ 3,000, ಡಿಮಾರ್ಟ್ ಹೋಗ್ತೀರಾ, ಅಲ್ಲೊಂದು 5,000 ಇನ್ವೆಸ್ಟ್ ಆಗುತ್ತೆ. ಈ ರೀತಿ ಇನ್ವೆಸ್ಟ್ ಆದ್ಮೇಲೆ ಉಳಿಯುವಂತ ಅಮೌಂಟ್ ನ ನಿಮ್ ಬ್ಯಾಂಕ್ ಅಲ್ಲಿ ಇಟ್ಕೊಳ್ಳಿ. ಮುಂದಿನ ತಿಂಗಳಿಗೆ ಸಂಬಳ ಬಂದಾಗ ಅದಕ್ಕಿನ್ನ ಆಡ್ ಆಗುತ್ತೆ, ಇದು ಜಾಸ್ತಿ ಅಮೌಂಟ್ ಆಗುತ್ತೆ, ಸೇಫರ್ ಫಂಡ್ ಆಗುತ್ತೆ, ಎಮರ್ಜೆನ್ಸಿ ಫಂಡ್ ತರ ಕ್ರಿಯೇಟ್ ಆಗುತ್ತೆ. ಈ ರೀತಿ ಯಾರು ಮಾಡ್ತಾ ಇಲ್ಲ. ಇದು ಮೊದಲನೇ ಮಿಸ್ಟೇಕ್ ನ ಅವಾಯ್ಡ್ ಮಾಡಿ. ಬಜೆಟ್ ನ ಮಾಡದಿರೋದು ಮೊದಲನೇ ಮಿಸ್ಟೇಕ್. ಸೊ ಬಜೆಟ್ ನ ಮಾಡಿ. ಎರಡನೇ ಮಿಸ್ಟೇಕ್, ಇನ್ವೆಸ್ಟ್ಮೆಂಟ್ ಮಾಡದೇ ಇರೋದು. ನೋಡಿ, ನಿಮ್ ಎಲ್ಲರಿಗೂ ಗೊತ್ತಿರ್ಲಿ, ಈಗಿನ ಯಂಗ್ ಯೂತ್ಸ್ ತುಂಬಾ ಅತಿ ಬೇಗ ದುಡ್ಡು ಮಾಡ್ಬೇಕು, ಅತಿ ಸುಲಭವಾಗಿ ದುಡ್ಡು ಮಾಡಬೇಕು. ಯಾವತ್ತೂ ಕಷ್ಟ ಆಗ್ಬಾರ್ದು. ಇವತ್ತು ದುಡ್ಡು ಹಾಕಿದ್ರೆ ಇನ್ನೊಂದು ಒಂದ್ ತಿಂಗಳಲ್ಲಿ ಅವ್ರಿಗೆ 1 ಕೋಟಿ ಬರ್ಬೇಕು, ಒಂದ್ ತಿಂಗಳಲ್ಲಿ 1 ಲಕ್ಷ ಬರ್ಬೇಕು ಅವ್ರಿಗೆ. ಈ ರೀತಿ ಯಾವತ್ತೂ ಆಗಲ್ಲ. ಬಿಸ್ನೆಸ್ ಮಾಡೋರು ಆಗಲ್ಲ. ಹೇಳ್ತೀನಿ ಕೇಳಿ, ಸ್ಟಾಕ್ ಮಾರ್ಕೆಟ್ ಮಾಡೋರು ಆಗುತ್ತೆ, ಬಟ್ ಹೆವಿ ನಾಲೆಡ್ಜ್ ಇರಬೇಕು. 3 ರಿಂದ 4 ವರ್ಷ ಆ ಮನುಷ್ಯನು ಕಷ್ಟಪಟ್ಟು ಕಲ್ತು ಮಾಡಿರ್ತಾನೆ. ಅಂಡ್ ಅವನಿಗೂ ಗ್ಯಾರಂಟಿ ಇಲ್ಲ ಅವ್ನು 1 ಲಕ್ಷ ದುಡಿತಾನೆ ಅಂತ. ಬಿಕಾಸ್ ಮಾರ್ಕೆಟ್ ನ ಟ್ರೆಂಡ್ ನ ವೊಲಟಿಲಿಟಿ ಗೆಸ್ ಮಾಡಕ್ಕಾಗಲ್ಲ. ಸೊ ಯಾವತ್ತೂ ಅಷ್ಟೇ ದುಡ್ಡು ಅತಿ ಬೇಗ ಅತಿ ಸುಲಭವಾಗಿ ಯಾವತ್ತೂ ಬರಲ್ಲ. ಕಷ್ಟ ಪಡಬೇಕು, ನಾಲೆಡ್ಜ್ ಇರಬೇಕು, ತಾಳ್ಮೆ ಇರಬೇಕು. ತಾಳ್ಮೆ ಇಲ್ಲ ಅಂದ್ರೆ ನೀವು ಏನು ಮಾಡಕ್ಕಾಗಲ್ಲ, ಏನನ್ನು ಅಚೀವ್ ಮಾಡಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಗೆ ಎಷ್ಟು ಅಮೌಂಟ್ ಉಳಿದಿತ್ತು ನಿಮ್ ಸ್ಯಾಲರಿ ಲಾಸ್ಟ್ ಮಂತ್ ಅಲ್ಲಿ, ಅದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ ಯೂಸ್ ಮಾಡಿ. ಇನ್ವೆಸ್ಟ್ಮೆಂಟ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಏನಿಲ್ಲ. ಅಲ್ಲಿ ಇನ್ವೆಸ್ಟ್ ಮಾಡಿ, ಗೋಲ್ಡ್, ಸಿಲ್ವರ್, ಈ ರೀತಿ ಇನ್ವೆಸ್ಟ್ ಮಾಡಿ. ಬಟ್ ತಪ್ಪೇನು, ಇನ್ವೆಸ್ಟ್ಮೆಂಟ್ ಮಾಡದೇನೆ ಇರೋದು ತಪ್ಪು.
ನೀವು ಮಾಡ್ತಿದ್ದೀರಾ ಅಂದ್ರೆ ಏನೋ ಒಂದು ಒಳ್ಳೇದು, ಅಟ್ಲೀಸ್ಟ್ 1000 ರೂಪಾಯಿ ಮಾಡ್ತಿದ್ದೀರಾ ಒಳ್ಳೇದು, 2000 ರೂಪಾಯಿ ಮಾಡ್ತಿದ್ದೀರಾ ಒಳ್ಳೇದು. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ರಿಟರ್ನ್ ಅಂತೂ ಬಂದೇ ಬರುತ್ತೆ. ಮಾರ್ಕೆಟ್ ಬೆಂಚ್ ಮಾರ್ಕ್ 13% ಮೇಲೆ ಅಂತೂ ಬಂದೇ ಬರುತ್ತೆ, ಅದು ಫಿಕ್ಸು. ಬಟ್ ಮಾಡದೇ ಇರೋ ತಪ್ಪಲ್ವಾ, ಅಟ್ಲೀಸ್ಟ್ ಮಾಡೋದು ಸುಲಭ ಅಲ್ವಾ. ಸೊ ಎರಡನೇ ಮಿಸ್ಟೇಕ್ ಏನು, ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡದೇ ಇರೋದು ದೊಡ್ಡ ಮಿಸ್ಟೇಕು. ಸೊಲ್ಯೂಷನ್ ಏನು, ಮಾಡಿ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡಿ. ಮೂರನೇ ಮಿಸ್ಟೇಕು, ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡೋದು. ಆ ವ್ಯಕ್ತಿಗೆ ನಾಲೆಡ್ಜ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಆ ವ್ಯಕ್ತಿಗೆ ಪ್ರಾಪರ್ ಆಗಿ ಹೇಳ್ತಾ ಇದ್ರೋ ಗೊತ್ತಿಲ್ಲ, ಸುಮ್ನೆ ಹೇಳಿದ್ರಂತ ಮಾಡ್ಬಿಡೋದು. ಯಾವ್ದೋ ಒಂದು ಆಪ್ ಹೇಳಿರ್ತಾರೆ, ಅಲ್ಲಿ ದುಡ್ಡು ಮಾಡೋದು ತುಂಬಾ ಈಸಿ ಅಂತ ಅಲ್ಲೋ ಮಾಡಿರ್ತೀರ. ಅಂಡ್ ಇವಾಗ ಏನಾಗಿದೆ, ಬೆಟ್ಟಿಂಗ್ ಆಪ್ಗಳು ತುಂಬಾ ಆಗಿದೆ, ತುಂಬಾ ಬೇಗ ಸುಲಭವಾಗಿ ಹಣ ಮಾಡಬಹುದು ಅಂತ ಹೇಳಿ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಥಂಬ್ನೇಲ್ ಹಾಕಿರ್ತಾರೆ. ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ, ಹಣ ಯಾವತ್ತೂ ಸುಮ್ನೆ ಬರೋದೇ ಇಲ್ಲ. ಆತರ ಯಾರು ಥಂಬ್ನೇಲ್ ಹಾಕಿರ್ತಾರೆ ಆ ವಿಡಿಯೋ ನಾವು ನೋಡಿ ನಿಮ್ಗೆ ಆಕ್ಚುಲ್ ವಿಷಯ ಅಲ್ಲಿ ಗೊತ್ತಾಗುತ್ತೆ, ಅದಕ್ಕೂ ಕಷ್ಟ ಪಡ್ಬೇಕು ಅಂತ. ಇಷ್ಟು ಮಾಡಬೇಕು, ಅಷ್ಟು ಮಾಡಬೇಕು, ಆತರ ಆದ್ಮೇಲೆ ನಿಮ್ಗೆ ಇಷ್ಟು ಅಮೌಂಟ್ ಬರುತ್ತೆ, ಅದನ್ನ ಕಾಯಿನ್ ಕನ್ವರ್ಟ್ ಮಾಡಬೇಕು, ಈ ರೀತಿ ಎಲ್ಲ ಇರ್ತವೆ. ನೀವು ಯಾವ ವ್ಯಕ್ತಿಯಿಂದ ಅಡ್ವೈಸ್ ಪಡಿತಿದ್ದೀರಾ ಆ ವ್ಯಕ್ತಿಗೆ ಫಸ್ಟ್ ನಾಲೆಡ್ಜ್ ಇದೆ ತಿಳ್ಕೊಳ್ಳಿ. ಆ ವ್ಯಕ್ತಿಗೆ ಪ್ರಾಪರ್ ನಾಲೆಡ್ಜ್ ಇರಬೇಕು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇರಬೇಕು, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಇರಬೇಕು, ದುಡ್ಡು ಹೆಂಗೆ ಡಬಲ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು, ಸ್ಮಾರ್ಟ್ ಆಗಿರ್ಬೇಕು, ಇಂಟೆಲಿಜೆಂಟ್ ಇರ್ಬೇಕು ಆ ವ್ಯಕ್ತಿ. ನಿಮ್ಮ ಫ್ರೆಂಡ್ ಯಾವ ವ್ಯಕ್ತಿ ಜೊತೆ ನೀವು ಇದ್ದೀರಾ ಆ ವ್ಯಕ್ತಿಗೆ ನಾಲೆಡ್ಜ್ ಇದೆಯಾ, ಇಲ್ಲ ಯಾರಿಂದ ನೀವು ಅಡ್ವೈಸ್ ತಗೊಂತ ಇದ್ದೀರಾ ಅವ್ರಿಗೆ ನಾಲೆಡ್ಜ್ ಇದೆಯಾ ಅಂತ ನಿಮ್ಗೆ ಗೊತ್ತಿರಬೇಕು. ಅವಾಗ ಮಾತ್ರ ತಗೊಳ್ಳಿ. ಅವ್ರು ಯಾವ್ದೋ ಒಂದು ಹೇಳಿದ್ರು ಅಂತ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋದ್ರೆ ಲಾಸ್ ಆಗೋದು ನಿಮ್ಗೆ, ಆ ವ್ಯಕ್ತಿಗಲ್ಲ. ಸೊ ಇಲ್ಲಿ ಇನ್ನೊಬ್ರನ್ನ ಮಾತು ಕೇಳಿ ಇನ್ವೆಸ್ಟ್ ಮಾಡೋದನ್ನು ತಪ್ಪೆ. ಸೊ ನೀವು ಇನ್ನೊಬ್ರು ಹೇಳಿದ್ರು ಬಂದು ನೀವು ಖುದ್ದಾಗಿ ಅನಾಲಿಸಿಸ್ ಮಾಡಬೇಕು. ನಿಮ್ಗೆ ಓನ್ ಆಗಿ ಖುದ್ದಾಗಿ ಅನಾಲಿಸಿಸ್ ಮಾಡಕ್ ಆಗಲ್ವಾ, ಅಡ್ವೈಸರ್ ಹತ್ರ ಹೋಗಿ ಫೋನ್ ಮಾಡಿ. ಮ್ಯೂಚುವಲ್ ಫಂಡ್ ಅಡ್ವೈಸರ್ ಇರ್ತಾರೆ, ಈ ತರ ಯೂಟ್ಯೂಬ್ ಅಲ್ಲಿ ಹೇಳೋರು ತುಂಬಾ ಜನ ಇರ್ತಾರೆ. ಅವ್ರ ಹತ್ರ ಹೋಗಿ ಟೆಕ್ಸ್ಟ್ ಮಾಡಿ ಎಲ್ಲ ಕೇಳಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಗೆ ಹಣ ತುಂಬಾ ಚೆನ್ನಾಗಿ ರಿಟರ್ನ್ಸ್ ಬರುತ್ತೆ, ಈ ರೀತಿ ತಿಳ್ಕೋಬೇಕು. ಇನ್ನೊಬ್ರ ಹತ್ರ ಹೋಗಿ ತಿಳ್ಕೊಂಡಾಗ ಸ್ಟಾರ್ಟ್ ಮಾಡಬೇಕು. ಯಾವುದೇ ವಿಷಯ ತಿಳ್ಕೊಳ್ಳಿ, ಗೊತ್ತಿಲ್ದಿರ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ, ತಿಳ್ಕೊಂಡು ಮಾಡಿದ್ರೆ ಪ್ರಾಫಿಟ್ ಆಗುತ್ತೆ. ಅಂಡ್ ನಾಲ್ಕನೇ ದೊಡ್ಡ ಮಿಸ್ಟೇಕ್ ಏನ್ ಗೊತ್ತಾ, ಎಮರ್ಜೆನ್ಸಿ ಫಂಡ್ ನ ಮೇಂಟೈನ್ ಮಾಡದೇ ಇರೋದು ದೊಡ್ಡ ಮಿಸ್ಟೇಕ್. ನಮ್ಗೆ ಯಾವಾಗ ಏನಾಗುತ್ತೆ ಅಂತ ಏನು ಹೇಳಕ್ಕಾಗಲ್ಲ. ಎಮರ್ಜೆನ್ಸಿ ಫಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಟರ್ಮಿನಾಲಜಿ ಇದು ವರ್ಡ್. ಎಮರ್ಜೆನ್ಸಿ ಫಂಡ್ ನಿಮ್ಮ ಅಕೌಂಟ್ ಅಲ್ಲಿ ಈಗ ಎಷ್ಟು ಬ್ಯಾಲೆನ್ಸ್ ಇದೆ ನೀವೇ ಚೆಕ್ ಮಾಡ್ಕೊಳ್ಳಿ. ಸ್ಯಾಲರಿ ಬಂದಿದ ತಕ್ಷಣ ಪಟ್ಟ 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 ಅಂತ ಎಲ್ಲಾ ದುಡ್ಡು ಖಾಲಿ ಆಗುತ್ತೆ. ಲಾಸ್ಟ್ ಅಲ್ಲಿ 0 ರೂಪೀಸ್ಗೂ ಬಂದಿರ್ತೀರಾ, 100 ರೂಪಾಯಿ 150 ರೂಪಾಯಿ ಬ್ಯಾಲೆನ್ಸ್ ಇಟ್ಕೊಂಡಿರ್ತೀರಾ. ಅದನ್ನ ಎಮರ್ಜೆನ್ಸಿ ಫಂಡ್ ಅಂತ ಕರೆಯಲ್ಲ, ನೀವೇ ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೀರಾ, ಅದು ಇರ್ಲಿ ಅಂತ 100 ರೂಪಾಯಿ. ಸೊ ಅದನ್ನ ಎಮರ್ಜೆನ್ಸಿ ಫಂಡ್ ಅಂದ್ರೆ ಏನು, 5000 ರೂಪಾಯಿ 6000 ರೂಪಾಯಿನ ಎತ್ತಿಡೋದು ನಿಮ್ಮ ಸ್ಯಾಲರಿಯಲ್ಲಿ ಉಳಿಯುತ್ತೆ ಅಂದ್ರೆ, ಅದನ್ನ ಹಂಗೆ ಎತ್ತಿಡೋದನ್ನ ಮುಟ್ಟದೇ ಇರೋದು, ಅದನ್ನ ಎಮರ್ಜೆನ್ಸಿ ಫಂಡ್ ಅಂತ ಕರಿತೀವಿ ನಾವು. ಎವ್ರಿ ಮಂತ್ ನಿಮ್ಮ ಒಂದು ಸ್ಯಾಲರಿಯಲ್ಲಿ ಇಷ್ಟು ಅಮೌಂಟ್ ಆಡ್ ಆಗ್ತಾ ಹೋಗ್ಬೇಕು ಆ ಒಂದು ಅಮೌಂಟ್ಗೆ. ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಂದ್ರೆ ಅಟ್ಲೀಸ್ಟ್ 6 ತಿಂಗಳು, ಅಟ್ಲೀಸ್ಟ್ 6 ಮಂತ್ಸ್ ನಿಮ್ಮ ಹತ್ರ ಎಮರ್ಜೆನ್ಸಿ ಫಂಡ್ ಇರಬೇಕು. ಫಾರ್ ಎಕ್ಸಾಂಪಲ್ ನೀವು 10,000 ರೂಪಾಯಿನ ಸೇವ್ ಮಾಡ್ತಿದ್ದೀರಾ, 6 ತಿಂಗಳು 60,000 ರೂಪಾಯಿ, ಮಿನಿಮಮ್ 60,000 ನಿಮ್ಮ ಹತ್ರ ಇರಬೇಕು. ಅದ್ರ ಮೇಲೆನೆ ನಿಮ್ಮ ಒಂದು ಸ್ಯಾಲರಿ ಏನು ಎತ್ತ ಎಕ್ಸ್ಪೆನ್ಸಸ್ ಅವೆಲ್ಲ ಇರಬೇಕು. ಆ 60,000 ನೀವು ಇದೆ ಅಂತ ಭಾವಿಸಲೇಬಾರ್ದು ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್ ಹೇಳೋದು, ಇದು ನಾನಲ್ಲ. ಬಿಕಾಸ್ ಅದು ಇದೆ ಅಂತ ನೀವು ಅನ್ಕೊಂಡ್ರೆ ಅದನ್ನ ಖರ್ಚು ಮಾಡ್ತೀರಾ, ಅದು ಇನ್ನೊಂದಕ್ಕೆ ಇನ್ವೆಸ್ಟ್ ಮಾಡ್ತೀರಾ. ಅದು ಇಲ್ಲ ಅಂತ ಅನ್ಕೊಂಡಿದ್ರೆ ನಿಮ್ಗೆ ಅದು ಮುಂದೆ ಯಾವ್ದಕ್ಕೂ ಯೂಸ್ ಆಗುತ್ತೆ. ಎಮರ್ಜೆನ್ಸಿ ಫಂಡ್ ಅಂತ ಅದಕ್ಕೆ ಕರೀತಾರೆ. ಅದನ್ನ ಎಮರ್ಜೆನ್ಸಿ ಸಿಚುವೇಶನ್ ಅಷ್ಟೇ ಯೂಸ್ ಮಾಡ್ಬೇಕು. ಅದನ್ನ ಎಷ್ಟೋ ಜನ ಈಗಿನ ಕಾಲದಲ್ಲಿ ಮಾಡಲ್ಲ, ಯೂತ್ಸ್ ಮಾಡಲ್ಲ. ಅಂಡ್ ಈಗಿನ ಯಂಗ್ ಯೂತ್ ಪ್ರಾಬ್ಲಮ್ ಏನಂದ್ರೆ ಅವರು ನಾಲೆಡ್ಜ್ ನ ತಗೊಳಕ್ಕೇನೆ ಇಷ್ಟ ಇಲ್ಲ, ಒಂದು ನಾಲೆಡ್ಜ್ ನ ಬೆಳೆಸ್ಕೊಳಕ್ಕೇನೆ ಇಷ್ಟ ಇಲ್ಲ, 2 ಅಂಡ್ ಯಾರ್ದು ಹೇಳಕ್ ಹೋದ್ರೆ ನನಗೆ ಗೊತ್ತಿದೆ ಅಂತ ಅನ್ಕೊಂತಾರೆ, ಅದು 3ನೇ ಒಂದು ದೊಡ್ಡ ಮಿಸ್ಟೇಕ್. 4ನೇದು ನಮ್ಮ ಹತ್ರ ಆಲ್ರೆಡಿ ದುಡ್ಡಿದೆ, ನಾವು ಮಾಡೋ ಅವಶ್ಯಕತೆ ಇಲ್ಲ ಅನ್ನೋದನ್ನ ದೊಡ್ಡ ಮಿಸ್ಟೇಕ್. ಸೊ ಇದರಿಂದ ಆಚೆ ಬರಕ್ ಸೊಲ್ಯೂಷನ್ ಏನು, ಎಮರ್ಜೆನ್ಸಿ ಫಂಡ್ ಅನ್ನ ಸೇವ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಂಡ್ ಕೊನೆಯದಾಗಿ 5ನೇ ಮಿಸ್ಟೇಕ್ ಏನ್ ಗೊತ್ತಾ, ಕ್ರೆಡಿಟ್ ಕಾರ್ಡ್ ಮತ್ತೆ ಲೋನ್ಗಳ ಮೇಲೆ ಡಿಪೆಂಡ್ ಆಗೋದು. ನೀವು ಯಾವಾಗ ಕ್ರೆಡಿಟ್ ಕಾರ್ಡ್ ಮತ್ತೆ ಲೋನ್ ಮೇಲೆ ಡಿಪೆಂಡ್ ಆಗ್ತೀರಾ ತುಂಬಾನೇ ಟ್ರಾಪ್ ಆಗ್ತೀರಾ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಇರ್ತಾನೆ, ಅವ್ನ್ ಏನ್ ಮಾಡ್ತಾನೆ, ಅವ್ನಿಗೆ ದುಡ್ಡಿನ ಚಟ ತುಂಬಾ ಇರುತ್ತೆ, ದುಡ್ಡಿನ ಅವಶ್ಯಕತೆ ತುಂಬಾ ಇರುತ್ತೆ ಅಂತ ಹೇಳಿ ಅವ್ನ್ ಏನ್ ಮಾಡ್ತಾನೆ, ಪ್ರತಿ ಸಲನು ಅವ್ರ ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಒಂದು ಆಪ್ ಹೇಳಿ ನನಗೆ ಅದರಿಂದ ನನಗೆ ದುಡ್ಡು ತೆಗಿಬೇಕು, ಲೋನ್ ತಗೋಬಹುದು ಅಂತ ಹೇಳ್ತಾನೆ. ಆ ಆಪ್ ಮೂಲಕ ಅವನು ಲೋನ್ ತಗೋತಾನೆ. ನಿಮ್ಗೆಲ್ಲರೂ ಗೊತ್ತಿರೋ ಪ್ರಕಾರ ತುಂಬಾ ಆಪ್ಸ್ ಗಳಿದಾವೆ, ನಿಮ್ಗೆ ಲೋನ್ ಕೊಡ್ತವೆ. ಬಟ್ ಅದಕ್ಕೆ ಇಂಟ್ರೆಸ್ಟ್ ತುಂಬಾನೇ ಚಾರ್ಜ್ ಮಾಡ್ತಾರೆ. ಅವ್ನು ಏನ್ ಮಾಡ್ತಿದ್ದ, ಯಾವಾಗ್ಲೂ ಏನ್ ಮಾಡ್ತಿದ್ದ, ಲೋನ್ ತಗೋತಿದ್ದ, ಇಂಟ್ರೆಸ್ಟ್ ಕೊಡ್ತಾ ಇರಲಿಲ್ಲ, ಆ ಲೋನ್ ತೀರಿಸ್ತಾ ಇರ್ಲಿಲ್ಲ. ಒಂದು ಪ್ರತಿಯೊಂದನ್ನು ಅವರು ಬ್ಲಾಕ್ ಮಾಡ್ತಾ ಬರ್ತಿದ್ರು. ಅಂಡ್ ಇವ್ರ ಕಾಂಟ್ಯಾಕ್ಟ್ಸ್ ಗಳಿಗೆ ಫೋನ್ ಮಾಡಿ ಅವ್ರಿಗೆ ತಲೆ ತಿಂತಿದ್ರು. ಒಂದ್ಸಲ ಆಯ್ತು ಈ ತರ, ಈ ರೀತಿ ಪದೇ 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 ಮಾಡಿದಾಗ ಆ ವ್ಯಕ್ತಿ ಏನ್ ಮಾಡಿದಾನೆ, ಆ ಲೋನ್ ತಗೊಳಕ್ಕೋಸ್ಕರ, ಆ ಒಂದು ಚಟಕ್ಕೋಸ್ಕರ ಅವ್ನು ಏನ್ ಮಾಡ್ದ, ಅವ್ನ ಪ್ಯಾನ್, ಆಧಾರ್, ಅವನ ಒಂದು ಪರ್ಸನಲ್ ಏನೇನ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದನ್ನೆಲ್ಲ ಅವನು ಅಲ್ಲಿ ಸಬ್ಮಿಟ್ ಮಾಡ್ತಾನೆ. ಮುಂದೆ ಅವ್ನಿಗೆ ಏನಾಗೋದು ಗೊತ್ತಾ, ಅವನ ಜೀವನದಲ್ಲಿ ಅವ್ನು ಇನ್ನೊಂದ್ಸಲ ಲೋನ್ ತಗೊಳಕ್ ಹೋದಾಗ ಅವನಿಗೆ ಲೋನೇ ಸಿಗಲ್ಲ, ಯಾವ್ದಕ್ಕೂ ಲೋನ್ ಸಿಗಲ್ಲ, ಮನೆ ಕಟ್ಟಕ್ಕೂ ಲೋನ್ ಸಿಗಲ್ಲ, ಯಾವ್ದಕ್ಕೂ ಲೋನ್ ಸಿಗಲ್ಲ. ಯಾಕಂದ್ರೆ ಅವ್ನ ಪ್ಯಾನ್ ನಂಬರ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೋಗಿ ಬ್ಲಾಕ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಬ್ಲಾಕ್ ಲಿಸ್ಟ್ ಅಲ್ಲಿ ಒಂದ್ಸಲ ಸೇರಿದ್ಮೇಲೆ ಆ ವ್ಯಕ್ತಿಗೆ ಜೀವನದಲ್ಲ ಯಾವ್ದಕ್ಕೂ ಲೋನ್ ಸಿಗಲ್ಲ. ಆ ವ್ಯಕ್ತಿದು ಕ್ರೆಡಿಟ್ ಸ್ಕೋರ್ ಎಷ್ಟೇ ಇರಲಿ ಲೋನ್ ಸಿಗಲ್ಲ. ಸೊ ಯಾವತ್ತೂ ಅಷ್ಟೇ EMI ಲೋನ್ ಗಳಿಗೆ ಟ್ರ್ಯಾಪ್ ಆಗಬೇಡಿ. ಕ್ರೆಡಿಟ್ ಕಾರ್ಡ್ ತಗೊಳ್ಳಿ, ಇಲ್ಲ ಅಂತ ಹೇಳಲ್ಲ, ಬಟ್ ಅದನ್ನ ಲಿಮಿಟ್ ಆಗಿ ಯೂಸ್ ಮಾಡಿ, ಇಷ್ಟಕ್ಕೆ ಯೂಸ್ ಮಾಡಿ, ಕನ್ವರ್ಟ್ ಮಾಡ್ಕೊಳ್ಳಿ EMI ಗೆ ಅದನ್ನ.
ಅಮೌಂಟ್ ನ EMI ಕನ್ವರ್ಟ್ ಮಾಡ್ಕೊಂಡು ನೀಟಾಗಿ ಪೇ ಮಾಡ್ತಾ ಬನ್ನಿ ತಿಂಗಳ. ಸೊ ಯಾವತ್ತೂ ಅಷ್ಟೇ ಎಲ್ಲಾನು ಲಿಮಿಟ್ ಅಲ್ಲಿ ಮಾಡಿದಾಗ ನಿಮ್ಗೆ ಯಾವತ್ತೂ ಅತಿ ಅನ್ಸಲ್ಲ ಅನ್ನಕ್ಕೆ ಇದೇ ಉದಾಹರಣೆ. ಈ ವ್ಯಕ್ತಿ ಏನ್ ಮಾಡಿದ್ರು ತುಂಬಾನೇ ಚಟ ಮಾಡ್ಕೊಂಡ ಲೋನ್ ತಗೊಳೋದು ಟ್ರ್ಯಾಪ್ ಆದ, ಲೈಫಲ್ಲೇ ಟ್ರ್ಯಾಪ್ ಆದ. ಈ ರೀತಿ ಯಾವತ್ತೂ ಆಗ್ಬಾರ್ದು. ತುಂಬಾನೇ ಡಿಪೆಂಡ್ ಆಗ್ಬೇಡಿ ಲೋನ್ಗಳ ಮೇಲೆ, ಕ್ರೆಡಿಟ್ ಕಾರ್ಡ್ ಮೇಲೆ. ಬಿಡು ಅಂತ ಕ್ರೆಡಿಟ್ ಕಾರ್ಡ್ ಇದೆ, ಕ್ರೆಡಿಟ್ ಕಾರ್ಡ್ ಬಿಡಿ, ದುಡ್ಡು ಮೇಲೆ ಡಿಪೆಂಡ್ ಆಗ್ಬೇಡಿ. ತುಂಬಾನೇ ಬಿಡು ಅಂತ ದುಡ್ಡಿದೆ, ನಾನು ದುಡ್ಡು ಮೇಲೆ ಹೇಳ್ತಾ ಇದೀನಿ, ದುಡ್ಡು ಮೇಲೂ ನೀವು ಡಿಪೆಂಡ್ ಆಗ್ಬೇಡಿ. ಅಷ್ಟೊಂದು ದುಡ್ಡಿದ್ರೆ ಡಿಪೆಂಡ್ ಆಗಿ ಅಂತ ಹೇಳೋದು ತುಂಬಾ ಜನ ಇರ್ತಾರೆ. ನಾನು ಹೇಳೋದು ದುಡ್ಡು ಮೇಲೂ ಡಿಪೆಂಡ್ ಆಗ್ಬೇಡಿ, ನಿಮ್ ಮೇಲೆ ಡಿಪೆಂಡ್ ಆಗಿ ನೀವು ನಾನು ದುಡಿಬಹುದು ದಿನ ಜಾಸ್ತಿ ಅಂತ, ಅವಾಗ ದುಡ್ಡು ತಾನಾಗೆ ಬರುತ್ತೆ. ದುಡ್ಡು ಮೇಲೆ ಡಿಪೆಂಡ್ ಆದಾಗ ನೀವು ದುಡ್ಡೇ ನಂಬ್ಕೊಂಡಿರ್ಬೇಕಾಗುತ್ತೆ. ನಿಮ್ ಮೇಲೆ ಡಿಪೆಂಡ್ ಆದಾಗ, ನಿಮ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆದಾಗ ದುಡ್ಡು ತಾನಾಗೆ ಬರುತ್ತೆ. ಸೊ ಇದು 5ನೇ ಮಿಸ್ಟೇಕ್. ಇದನ್ನ ಅವಾಯ್ಡ್ ಮಾಡೋದು ಹೆಂಗೆ ಸೊಲ್ಯೂಷನ್? ಆದಷ್ಟು ಕಮ್ಮಿ ಮಾಡಿ ಲೋನ್ ತಗೊಳೋದು ಮತ್ತೆ ಕ್ರೆಡಿಟ್ ಕಾರ್ಡ್ ತಗೊಳೋದು ಕಮ್ಮಿ ಮಾಡಿ. ನೀವು ತಗೊಂತಿರೋದು ಅದನ್ನ ತೀರಿಸುವಂತ ಒಂದು ಸಾಮರ್ಥ್ಯ ನಿಮ್ಗೆ ಇರಬೇಕು, ಅವಾಗ ಮಾತ್ರ ತಗೊಳ್ಳಿ. ಈ 5 ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಿದಾಗ ನೀವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತೀರಾ, ಫೈನಾನ್ಷಿಯಲಿ ಫ್ರೀಡಮ್ ಹೊಂದಿರ್ತೀರಾ ಲೈಫ್ ಅಲ್ಲಿ. ಈ ಒಂದು ವಿಡಿಯೋ ಉದ್ದೇಶ ಏನು ಅಂದ್ರೆ, ನೀವು ಈ ತರ ಮಿಸ್ಟೇಕ್ಸ್ ಮಾಡ್ತೀರಾ ಅಂತ ಹೇಳೋದಲ್ಲ. ಈ ಮಿಸ್ಟೇಕ್ಸ್ ಗಳನ್ನ ಮಾಡೋರಿದ್ರೆ ಅದನ್ನ ಅವಾಯ್ಡ್ ಮಾಡಿ ಯಾವ ರೀತಿ ಒಳ್ಳೆ ದಾರಿ ಹಿಡಿಬೇಕು, ಯಾವ ರೀತಿ ಫೈನಾನ್ಷಿಯಲ್ ಮೈಂಡ್ ಸೆಟ್ ನ ತಗೋಬೇಕು, ಯಾವ ರೀತಿ ಫೈನಾನ್ಷಿಯಲಿ ಫ್ರೀಡಮ್ ಆಗ್ಬೇಕು. ನಿಮ್ಮ ಒಂದು ಎಲ್ಲಾ ಫ್ಯಾಮಿಲಿ ಸರ್ಕಲ್ ಅಲ್ಲಿ, ಫ್ರೆಂಡ್ ಸರ್ಕಲ್ ಅಲ್ಲಿ ನೀವು ಒಬ್ಬರೇ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆದಾಗ ನಿಮ್ಗೆ ಧೈರ್ಯ ಜಾಸ್ತಿ ಇರುತ್ತೆ. ನಿಮ್ಗೆ ಏನ್ ಬೇಕಾದ್ರೂ ಸಾಧಿಸಬಹುದು ಅನ್ನೋ ಫೀಲ್ ಬರುತ್ತೆ ದುಡ್ಡು ಜಾಸ್ತಿ ಇದ್ದಾಗ. ಇದನ್ನ ತಿಳ್ಕೊಳ್ಳಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಬಗ್ಗೆ ಕನ್ಸರ್ನ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಯಾವ್ದಾದ್ರು ಟಾಪಿಕ್ ಬಗ್ಗೆ, ಫೈನಾನ್ಷಿಯಲ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.